ಪರಾಠ ಮಾಡೋದಕ್ಕೆ ಫಸ್ಟು ಗೋಬಿನ ಚೆನ್ನಾಗಿ ಸಾಲ್ಟ್ ವಾಟ್ರಲ್ಲಿ ಒಂದು 2 ಅವರ್ಸ್ ಬಿಡಬೇಕು. ದೆನ್ ಅದನ್ನ ಹಾಟ್ ವಾಟ್ರಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ್ಮೇಲೆ ಡ್ರೈ ಮಾಡ್ಕೋಬೇಕು. ಸೊ ಇದು ಕ್ಲೀನಾಗಿ ತೊಳೆಯೋ ಪ್ರೋಸೆಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಗೋಬಿನ ತುಂಬ ಕೇರ್ಫುಲ್ಲಾಗಿ ತೊಳೆದು ಯೂಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ದಪ್ಪದಾಗ ಹಚ್ಚಿರೋಂಥ ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಬಾಯ್ಲ್ಡ್ ಪೊಟ್ಯಾಟೊ, ಸ್ವಲ್ಪ ತುರಿದಿಟ್ಟಿರೋಂಥ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಇಷ್ಟು ಐಟಮ್ ಬೇಕು ನಮಗೆ ಗೋಬಿ ಪರಾಠ ಮಾಡೋದಕ್ಕೆ. ಸೊ ಬನ್ನಿ ಈಗ ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ ಗೋಬಿನ ಒಂದು ಸ್ವಲ್ಪ ತುರ್ಕೊಳ್ಳೋಣ. ಗೋಬಿನ ತುರ್ಕೊಳ್ಳೋದಕ್ಕೆ ನಾವು ಇದ್ರ ಸಣ್ಣ ಇದಿರುತ್ತಲ್ಲ ಅದರಲ್ಲಿ ಮಾತ್ರ ತುರಿಬೇಕು, ದಪ್ಪದ್ರಲ್ಲ ಸಣ್ಣದ್ರಲ್ಲಿ ತುರ್ಕೊಳ್ಳೋಣ ಗೋಬಿನ. ಗೋಬಿನ ಇಲ್ಲಿ ತುರಿದ ಮೇಲೆ ನಾವು ಒಂದು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ. ಶುಂಠಿ ಮತ್ತು ಆಲೂಗೆಡ್ಡೆನ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂಗೆಡ್ಡೆನ ನೀವು ಕೈಯಲ್ಲೂ ಸ್ಮ್ಯಾಶ್ ಮಾಡ್ಬೋದು, ಇಲ್ಲ ತುರಿಯೋ ಮಣೆಯಲ್ಲೂ ಸಹ ಅದನ್ನು ನೀವು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ಸ್ಮ್ಯಾಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ, ಯಾಕಂದರೆ ನಾವು ಒತ್ತಬೇಕಾದ್ರೆ ಅದು ಸ್ವಲ್ಪ ದಪ್ಪ ಇದ್ದರೆ ಅದು ಹೊತ್ತೋದಕ್ಕೆ ತೊಂದರೆ ಆಗುತ್ತೆ ಪರಾಠ ಮಾಡೋದಕ್ಕೆ. ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಮತ್ತು ಆನಿಯನ್ ಹಾಕೋಬೇಕು. ಈರುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕು ಅಷ್ಟು ಹಾಕೋಬೋದು, ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಜೊತೆಗೆ ಅಜ್ವಾಯಿನ ಕ್ಲೀನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಅಜ್ವಾಯಿನ್ ಸಹ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಅಜ್ವಾಯಿನ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡಿಕೊಂಡು ನೀರು ಹಾಕ್ದೇನೆ ಅದನ್ನು ಹಾಗೇ ಕ್ಲೀನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ನಾವು ರೆಸ್ಟಿಂಗ್ಗೆ ಬಿಡಬೇಕು. ವೀಕ್ಷಕರೇ, ನಾವಿಲ್ಲಿ ಮಾಡಬೇಕಾದ್ರೆ ಇದಕ್ಕೆ ಉಪ್ಪು ಹಾಕೋಬಾರ್ದು, ಯಾಕಂದರೆ ಗೋಬಿ ತುಂಬ ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಸೊ ನಾವು ಪರಾಠ ಲಟ್ಟಿಸ್ಬೇಕಾದ್ರೆ ನಮಗೆ ತೊಂದರೆ ಆಗುತ್ತೆ, ಅದಕ್ಕೆ ನೀರು ಬಿಡಬಾರ್ದು, ಅದಕ್ಕೆ ಉಪ್ಪು ಹಾಕಬಾರ್ದು. ಆಲೂಗೆಡ್ಡೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಗೋಬಿ ಪಲ್ಯಕ್ಕೋಸ್ಕರ ಆಲೂಗೆಡ್ಡೆ ಕಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಚರ್ಗೆ ನಾವು ಉಪ್ಪು ಯಾವಾಗ ಹಾಕೋಬೇಕಂದ್ರೆ ನಾವು ಪರಾಠ ಲಟ್ಟಿಸ್ಕೊಳ್ಳೋ ಟೈಮಲ್ಲಿ ಉಪ್ಪು ಹಾಕೋಬೇಕು. ಇಲ್ಲಿ ನಾನು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಒಂದು ಸಣ್ಣ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಈ ಕೊತ್ತಂಬರಿ ಸೊಪ್ಪು ಸಹ ನಾನು ಹಾಕಿದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿನೂ ಸಹ ಹಾಕೋತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಾಗಿದೆ. ಈಗ ಸ್ವಲ್ಪ ಶುಂಠಿ ಹಾಕೋತೀನಿ. ಸ್ವಲ್ಪ ಅರಿಶಿನ ಹಾಕೋಬೇಕು, ಇಂಗು, ಈರುಳ್ಳಿ ಒಂದು ಸ್ವಲ್ಪ ದಪ್ಪಗೆ ಹಚ್ಚಿದ್ನಲ್ಲ ಈರುಳ್ಳಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಗೋಲ್ಡನ್ ಎಲ್ಲೋ ಆಗೋ ತನಕ ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಈ ರೀತಿ ಅದನ್ನು ಗೋಲ್ಡನ್ ಎಲ್ಲೋ ಆಗೋ ತನಕ ಕ್ಲೀನಾಗಿ ಶಾಲೋ ಫ್ರೈ ಮಾಡಿಕೊಂಡು ತದನಂತರ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊ ಹಾಕಬೇಕು. ಟೊಮೆಟೊನೂ ಸಹ ಕ್ಲೀನಾಗಿ ಒಂದು ಸ್ವಲ್ಪ ಅದು ಮೆತ್ತಗಾಗೋ ತನಕ ಮಾಡಿಕೊಂಡು ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತೊಳೆದು ಕ್ಲೀನ್ ಮಾಡಿ ಗೋಬಿ ಹಾಕಬೇಕು. ಗೋಬಿ ಇಲ್ಲಿ ನಾನು ಸ್ವಲ್ಪ ದಪ್ಪಗೆ ಇಟ್ಟಿದ್ದೀನಿ, ಯಾಕಂದರೆ ಅದು ಪರಾಠ ಜೊತೆ ದಪ್ಪ ಇದು ಮಾಡಿಕೊಂಡು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಯಾವ ರೀತಿ ಫ್ರೈ ಆಗಿದೆ. ರುಚಿಗೆ ತಕ್ಕಷ್ಟು ಬೆರೆಸ್ಕೋಬೇಕು. ಸೊ ಸ್ನೇಹಿತರೆ, ಇಲ್ಲಿ ನಮ್ಮ ಪರಾಠ ಜೊತೆಗೆ ನಮ್ಮ ಗೋಬಿ ಪಲ್ಯ ಸಹ ಈ ಕಡೆ ರೆಡಿ ಆಗ್ತಾ ಇದೆ. ಸೊ ನಾವು ಇದ್ರ ಜೊತೆಲೇ ನಾವು ಪರಾಠನೂ ಸಹ ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪರಾಠನ ನಾನಿಲ್ಲಿ ಎರಡು ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಪರಾಠ, ಎರಡು ವಿಧಾನ ಯಾವ ರೀತಿ ಮಾಡ್ತೀನಿ ಅಂತ. ಇಲ್ಲಿ ಒಂದು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಇನ್ನೊಂದು ಚೂರು ಅದನ್ನು ಬಿಸಿ ಆಗೋದಕ್ಕೆ ಬಿಡಬೇಕಾಗುತ್ತೆ. ಇದು ಒಂದು ಟ್ರೆಡಿಷ್ನಲ್ ಸ್ಟೈಲ್ ಪರಾಠ. ಇದು ನಾರ್ಮಲಿ ಪರಾಠನ ಇದೇ ರೀತಿ ಮಾಡೋದು. ಸೊ ಚಪಾತಿನ ಚಿಕ್ಕದಾಗಿ ಒತ್ಕೊಂಡು ಅದರೊಳಗೆಲ್ಲ ಫಿಲ್ ಮಾಡಿ ಅದನ್ನು ಇದು ಮಾಡ್ತಾರೆ. ಇದೊಂದು ವಿಧಾನ ಪರಾಠ ಮಾಡೋದು.
ಇದು ಟ್ರೆಡಿಷ್ನಲ್ ವಿಧಾನ. ಅತಿ ಹೆಚ್ಚು ಇದೇ ರೀತಿ ಮಾಡ್ತಾರೆ ಪರಾಠನ. ಮತ್ತು ನಾನಿಲ್ಲಿ ಒಂದು ಚಪಾತಿನ ಒತ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಚಪಾತಿನೂ ಸಹ ಕ್ಲೀನಾಗಿ ಲಟ್ಟಿಸ್ಕೊಂಡು ಅದ್ರ ಒಳಗಡೆ ಫಿಲ್ಲಿಂಗ್ ಹಾಕಿ ಅದ್ರ ಮೇಲಿಟ್ಟು ಮತ್ತೆ ಇನ್ನೊಂದು ಸರಿ ಲಟ್ಟಿಸ್ತೀನಿ. ಅದು ಇನ್ನೊಂದು ವಿಧಾನ. ಈಗ ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಇಲ್ಲಿ ನೋಡಬೇಕು, ಈ ರೀತಿ ನಾನು ಕ್ಲೀನಾಗಿ ಮಾಡ್ಕೊಂಡಿದ್ನಲ್ಲ ಮಿಕ್ಚರು, ಒಂದು ಚಪಾತಿನ ಲಟ್ಟಿಸ್ಕೊಂಡು ಅದ್ರ ಮೇಲೆ ಇನ್ನೊಂದು ಚಪಾತಿನೂ ಹಾಕಿ ಕ್ಲೀನಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿ ಸೈಡೆಲ್ಲ ಕ್ಲೀನಾಗಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ಅದನ್ನು ಲಟ್ಟಿಸ್ಕೋಬೇಕು. ಈ ರೀತಿ ಪರಾಟ ಇದೇನಾಗುತ್ತೆ ಅಂದರೆ, ಈ ರೀತಿ ಪರಾಟ ನೀವು ಹೇಗೆ ಮಾಡಿದ್ರೂ ಇದ್ರ ಸೈಜ್ ದೊಡ್ಡದಾಗುತ್ತೆ. ನಾನು ಮೊದಲು ಒಂದು ತೋರಿಸಿದ್ನಲ್ಲ, ಆ ರೀತಿ ಪರಾಟ ಮಾಡಿದ್ರೆ ನಿಮಗೆ ಮೀಡಿಯಮ್ ಸೈಜಲ್ಲಿ ಸಿಗುತ್ತೆ. ಸೊ ನಿಮಗೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಈ ರೀತಿ ದೊಡ್ಡದಾಗಿರುವಂಥ ಪರಾಠನೇ ಮಾಡಿ ಕೊಡೋದು. ಈಗ ನಾವು ಪರಾಠನ ಮೊದಲು ಕ್ಲೀನಾಗಿ ಎಣ್ಣೆ ಹಾಕ್ದೇ ಫಸ್ಟು ಆ ಕಡೆ ಮತ್ತು ಈ ಕಡೆ ಎರಡು ಸೈಡನ್ನು ಸಹ ಅದನ್ನು ಬಿಸಿ ಮಾಡ್ಕೋಬೇಕು. ನೋಡ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಈಗ ನಾನಿಲ್ಲಿ ಎಣ್ಣೆ ಹಾಕಿಲ್ಲ ಸ್ನೇಹಿತರೆ, ಎರಡು ಸೈಡು ಸಹ ಸ್ವಲ್ಪ ಬಿಸಿ ಮಾಡಿ ಅದನ್ನು ಬೇಯಿಸ್ಕೊಂಡ್ಮೇಲೆ ಆಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು. ಈಗ ನೋಡಿ ಉಲ್ಟಾ ಮಾಡಿದ್ದೀನಿ. ಈಗ ನಾನಿಲ್ಲಿ ಎಣ್ಣೆ ಹಾಕ್ತೀನಿ. ಈ ರೀತಿ ಪರಾಠ ಮಾಡಬೇಕಾದ್ರೆ ಯಾವಾಗಲೂ ಫಸ್ಟು ಹಾಗೆ ಬೇಯಿಸ್ಕೋಬೇಕು. ಅದಾದಮೇಲೆ ನಾವು ಅದಕ್ಕೆ ಇನ್ನೊಂದು ಚೂರು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಪರಾಠ ಅಂದಮೇಲೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಬೇಕಾಗುತ್ತೆ, ಬಟರು. ಸೊ ನೋಡ್ಬೋದು ಈ ರೀತಿ ನಾನು ಎಲ್ಲ ಪರಾಠಗಳನ್ನೂ ಮಾಡ್ಕೊತೀನಿ. ನೀವು ನೋಡಿ ವೀಕ್ಷಕರೇ ಯಾವ ರೀತಿ ಇದೆ ಅಂತ. ಮತ್ತು ನೀವು ಇದನ್ನು ದಯವಿಟ್ಟು ನಿಮ್ಮ ಮನೆಗಳಲ್ಲೂ ಸಹ ಒಂದು ಟ್ರೈ ಮಾಡಿ. ಗೋಬಿ ತೊಗೊಂಡು ಅದನ್ನ ಡೀಪ್ ಫ್ರೈ ಮಾಡಿ ಅನ್ಹೆಲ್ದಿ ರೀತಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ರುಚಿಯಾಗಿ ಸ್ವಲ್ಪ ಇದರಲ್ಲಿ ಗೋಧಿ ಹಿಟ್ಟಲ್ಲಿ ನಾವು ಅದನ್ನು ಪರಾಠ ಮಾಡಿಕೊಂಡ್ರೆ ಮಕ್ಕಳು ಸಹ ತುಂಬ ಖುಷಿಯಿಂದ ತಿಂತಾರೆ ಮತ್ತು ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ನಾನು ನೆಕ್ಸ್ಟ್ ಇನ್ನೊಂದು ಪರಾಠ ಸಹ ಅದೇ ರೀತಿ ಮಾಡ್ಕೊತಿದ್ದೀನಿ. ಸೊ ವೀಕ್ಷಕರೇ, ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅತಿ ಹೆಚ್ಚಾಗಿ ನನ್ನ ವಿಡಿಯೋನ ನೋಡಿ. ಸೊ ನಾನೆಲ್ಲ ವೀಡಿಯೋಸ್ಗಳನ್ನು ನೋಡಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗೋಬಿಗೆ ನಾನು ಒಂದು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಸೊ ನಿಮ್ಮ ಒಂದೊಂದು ಲೈಕು ಸಹ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಳಗಡೆ ಇರುವಂತಹ ಬೆಲ್ ಬಟನ್ನ ದಯವಿಟ್ಟು ಪ್ರೆಸ್ ಮಾಡಿ ಅಂತ ವಿನಂತಿಸ್ಕೋತೀನಿ. ಸೊ ನೋಡಿ ಎಲ್ಲ ವೀಡಿಯೋಸ್ಗಳು ಮತ್ತು ಯಾವ ರೀತಿ ಇದೆ ನನ್ನ ಕುಕ್ಕಿಂಗ್ ಸ್ಕಿಲ್ ಅನ್ನೋದ್ರ ಬಗ್ಗೆ ನೀವು ಸಣ್ಣದಾಗಿ ಒಂದು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೋ ತನಕ ನಾನು ಯಾವ ರೀತಿ ಮಾಡಿದೆ ಗೋಬಿ ಪರಾಠ ಅಂತ. ಆಲೂನು ಸಹ ಮಿಕ್ಸ್ ಮಾಡಿದ್ದೀನಿ. ಸೊ ಬನ್ನಿ ಇದರಿಂದನೇ ಮಾಡಿರೋದು ಹೇಗಿದೆ ಅಂತ ನೋಡೋಣ. ಸೊ ಟೇಸ್ಟ್ ಯಾವ ಥರ ಬಂದಿದೆ ಅಂತ. ಆಲೂ ಸಖತ್ತಾಗಿ ಬಂದಿದೆ. ಸೊ ನೀವು ಸಹ ಈ ರೀತಿ ಗೋಬಿ ಸಿಕ್ಕಿದ್ರೆ ಅದರಲ್ಲಿ ಡೀಪ್ ಫ್ರೈ ಮಾಡಿ ಎಣ್ಣೆ ಹಾಕಿ ಮಾಡೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ಚಪಾತಿ ಪಲ್ಯ ಜೊತೆಗೆ ಪರಾಠ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಗೋಬಿ ಪರಾಠ ನೋಡಿದ್ರಲ್ಲ ಹೇಗಿದೆ ಅಂತ. ಈ ರೀತಿ ಇರುತ್ತೆ ಫ್ರೆಂಡ್ಸ್ ಇದು. ಸೊ ಚೆನ್ನಾಗಿದೆ. ನೀವು ಸಹ ಮನೆಯಲ್ಲಿ ಒಂದ್ಸರಿ ಮಾಡಿ ತಿನ್ನಿ. ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ನೋಡಿ ಹೇಗಿದೆ ಅಂತ.
ಆಮೇಲೆ ನಾವು ಮಾಡಿರುವಂಥ ಗೋಬಿ ಪಲ್ಯ ಸಹ ತುಂಬ ಚೆನ್ನಾಗಿ ಬಂದಿದೆ.